ಕೆಲವೊಬ್ಬ ವ್ಯಕ್ತಿಗಳನ್ನ ನೋಡಿದ್ರೆ ಆಗಲ್ಲ. ಅವ್ರ ಮಾತುಗಳಂದ್ರೆ ಮೈಯೆಲ್ಲ ಒಂಥರ ಕೋಪ. ಆ ಒಂದು ಏನಾದ್ರೂ ಕೇಳಿದ್ರೆ ಅವ್ರ ಬಗ್ಗೆ ಟ್ರಿಗರ್ ಆಗುವಂಥದ್ದು. ಇದರಿಂದ ಡೀಪ್ ಆಗಿ ನಾವು ನಮ್ಮ ಸಮಯನ ಹಾಳು ಮಾಡ್ಕೊತಾ ಇರ್ತೀವಿ. ಅದು ಏನಕ್ಕೆ ಆಗತ್ತೆ ಅನ್ನೋದನ್ನ ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪರಿಚಯ ಆಗಿದ್ದಾರೆ ಅಂತಂದ್ರೆ ಅವರ ಹಾವಭಾವಗಳು ಯಾವ ರೀತಿ ಇದಾವೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅವ್ರ ಬಗ್ಗೆ ನಾವು ತುಂಬಾ ಡೀಪ್ ಆಗಿ ತಿಳ್ಕೊತಾ ಹೋಗ್ತೀವಿ. ಅವರ ಒಂದು ಗುಣಗಳ ಬಗ್ಗೆ ಆಗಲಿ, ನಡತೆ ಬಗ್ಗೆ ಆಗಲಿ, ಅವರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ. ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗೆ ಆ ಒಂದು ಸಂಬಂಧ, ಆ ಒಂದು ಪರಿಚಯ ಇನ್ನೂ ಜಾಸ್ತಿ ಆಗ್ತಾ ಹೋದಾಗ, ಅವರು ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋದಾಗ್ಲಿ ಅಥವಾ ನಾವು ಅವ್ರ ಬಗ್ಗೆ ಮಾತಾಡೋದಾಗ್ಲಿ, ಒಂದು ಸಲಿಗೆ ಅನ್ನೋದು ಯಾವಾಗ ಕೊಡ್ತಾ ಹೋಗ್ತೀವೋ ಅವಾಗ ನಿಜ ರೂಪ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ನಿಮ್ಮ ಒಂದು ಈಗೋ, ಆ ಒಂದು ನಿಮ್ಮ ಕೋರ್ ವ್ಯಕ್ತಿತ್ವವನ್ನ ಹರ್ಟ್ ಆಗೋ ರೀತಿ ಏನಾದರೂ ಒಂದು ಮಾತಾಡಿದ್ರೆ ಆವಾಗ ನಿಮ್ಗೆ ಈ ಒಂದು ಟ್ರಿಗ್ಗರ್ ಅನ್ನೋದು ಆವಾಗ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದಾಗ್ಲಿ, ನಿಮ್ಮ ಬಗ್ಗೆ ಮಾತಾಡೋದಾಗ್ಲಿ, ಅಥವಾ ನಿಮ್ಮ ಫಿನಾನ್ಸಸ್ ಬಗ್ಗೆ ಮಾತಾಡೋದಾಗ್ಲಿ, ನೀವು ಹೇಗಿರ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದಾಗ ಆ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಒಂದು ನೆಗೆಟಿವ್ ಫೀಲಿಂಗ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ನೆಗೆಟಿವ್ ಫೀಲಿಂಗ್ಸು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಆ ಒಂದು ಸಂದರ್ಭಗಳು ಫ್ಯಾಮಿಲಿಯಲ್ಲಾಗಿರ್ಬೋದು, ಇಲ್ಲ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಒಂದು ಜಾಗದಲ್ಲಾಗಿರ್ಬೋದು, ಅಥವಾ ಬೇರೆ ಇನ್ನೂ ಯಾವುದೇ ಒಂದು ಎನ್ವಿರಾನ್ಮೆಂಟ್ ಅಲ್ಲಾಗಿರ್ಬೋದು. ಎಸ್ಪೆಷಲಿ ಈ ತರ ಸಂದರ್ಭಗಳು ಕ್ರಿಯೇಟ್ ಆಗೋದೆಲ್ಲ ಅಂತ ಅಂದ್ರೆ ನಮ್ಮ ಕ್ಲೋಸ್ ಫ್ಯಾಮಿಲಿ ಒಳಗಡೆನೆ, ಕ್ಲೋಸ್ ರಿಲೇಟಿವ್ಸ್ ಮಧ್ಯದಲ್ಲೇ ಇಂಥ ಒಂದು ಪರಿಸ್ಥಿತಿನ ನಾವು ಎದುರಿಸ್ತಾ ಹೋಗ್ತೀವಿ. ಯಾವುದು ಪದೇ ಪದೇ ನಮಗೆ ಕಾಣಿಸುತ್ತೋ, ಯಾವುದನ್ನ ನಾವು ಪದೇ ಪದೇ ನೋಡ್ತೀವೋ, ಅಲ್ಲಿ ನಮಗೆ ಆ ಒಂದು ವ್ಯಕ್ತಿ ಆಗಲಿ ಅಥವಾ ವಸ್ತು ಆಗಲಿ ಅದರಿಂದ ನಮಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದಾಗ ಅಲ್ಲಿ ಡೀಪ್ ಆಗಿ ಏನ್ ನಡೀತಾ ಇರ್ಬೋದು ನಮ್ಮ ಮನಸ್ಸಲ್ಲಿ ಅನ್ನೋದನ್ನ ಇವತ್ತಿನ ದಿವಸ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲು ಆ ವ್ಯಕ್ತಿ ಬಗ್ಗೆ ನೀವು ಕೇಳ್ತಾ ಹೋಗ್ತೀರಾ. ಅಲ್ಲಿ ಆ ವ್ಯಕ್ತಿಯ ಒಂದು ವಾಯ್ಸ್ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ನಿಮ್ಮ ಮೈಂಡಲ್ಲಿ. ಹಾಗೆ ಅಲ್ಲಿ ಇಮೇಜ್ ಅನ್ನೋದು ಕೂಡ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಅವರು ನಡ್ಕೊಳ್ತಕ್ಕಂಥ ರೀತಿ, ನಿಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮತ್ತೆ ಅದು ಪ್ರತಿಯೊಂದು ಸಂದರ್ಭಗಳು, ಯಾವ ಸಂದರ್ಭದಲ್ಲಿ ಏನು, ಹೇಗೆ ಅವರು ವರ್ತನೆ ಮಾಡ್ತಾ ಇರ್ತಾರೆ ಅನ್ನೋ ಒಂದು ವಿಡಿಯೋ ಕೂಡ ನಿಮ್ಮ ಒಂದು ಮೈಂಡಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದು ಎಮೋಷನ್ಸ್ ಅನ್ನೋದು ಕೂಡ ಅಲ್ಲಿ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಆ ಎಮೋಷನ್ಸು ಒಂದು ಟ್ರಿಗರ್ ಆದಾಗ ನಿಮ್ಗೆ ಒಂದು ಜಲಸಿ ಅಥವಾ ಒಂದು ಆಂಗ್ರಿ ಮೂಡ್ ಇರ್ತಕ್ಕಂಥ ಒಂದು ಎಮೋಷನ್ಸ್ ಅಲ್ಲಿ ಕ್ರಿಯೇಟ್ ಆಗ್ಬೋದು. ಆಕ್ಚುಲಿ ಅವ್ರು ನನ್ನ ಕಣ್ಣು ಎದುರಿಗೆ ಬರದೇ ಇದ್ರೆ ಸಾಕು, ಅವರಿಂದ ನಾನು ದೂರ ಇದ್ರೆ ಸಾಕು ಅನ್ನೋ ಒಂದು ಡಿಸ್ಟೆನ್ಸ್ ಫೀಲಿಂಗ್ ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅವ್ರು ಯಾವಾಗ ನಿಮ್ಮ ಹತ್ರ ಬರ್ತಾರೆ ಅಥವಾ ಅವ್ರು ಯಾವಾಗ ಮಾತಾಡ್ತಾರೆ ಅವಾಗ ನಿಮ್ಗೆ ಒಂದು ಡೀಪ್ ಆಗಿರ್ತಕ್ಕಂಥ ಒಂದು ಎಮೋಷನ್ಸು ಅಲ್ಲಿ ಟ್ರಿಗರ್ ಆಗುತ್ತೆ. ಯಾಕಾದ್ರೂ ಬಂದ್ರು ಇವರು, ಯಾಕಾದ್ರೂ ನನ್ನನ್ನು ಮಾತಾಡಿಸ್ತಾರೋ, ಯಾವುದೇ ಒಂದು ಫಂಕ್ಷನಿಗೆ ಹೋದಾಗ ಆ ವ್ಯಕ್ತಿ ಬಂದ್ರು ಅಂತ ಅಂದಾಗ ಅಲ್ಲಿ ನಿಮ್ಗೆ ನಾನಲ್ಲಿ ಇರಬಾರ್ದು. ನಿಮ್ಮ ಮೂಡು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗಿರ್ತೀರ ನೀವು ಫಂಕ್ಷನ್ಸಿಗೆ. ಆ ವ್ಯಕ್ತಿ ಬಂದ ತಕ್ಷಣ ನಿಮ್ಮ ಮೂಡು ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಆಗುತ್ತೆ. ಅಲ್ಲಿ ನಾನು ಇರಲೇಬಾರ್ದು ಅನ್ನೋ ಒಂದು ಮನಸ್ಥಿತಿ ನಿಮಗೆ ಬರುತ್ತೆ. ಇಂಥ ಒಂದು ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲೂ ಆಗಿರುತ್ತೆ. ಆದ್ರೆ ಕೆಲವೊಬ್ರು ಅದನ್ನ ಅಲ್ಲೇ ಮರೆತು ಬಿಡ್ತಾರೆ. ಕೆಲವೊಬ್ರು ಡೀಪ್ ಆಗಿ ತಾವು ಮಾಡ್ತಕ್ಕಂಥ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಆ ಒಂದು ಮನಸ್ಥಿತಿನ, ಆ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಆ ಒಂದು ಸಂದರ್ಭದ ಬಗ್ಗೆನೆ ತಮ್ಮ ತಲೆಯಲ್ಲಿ ತುಂಬಾ ಆಳವಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದು ನಿಮ್ಮ ಜೀವನದಲ್ಲಿ ನಿಮ್ಮ ಸಮಯ ಒಂದೇ ಅಲ್ಲದೆ ನಿಮ್ಮ ಸಕ್ಸಸ್ಫುಲ್ ಅಥವಾ ಪ್ರೋಗ್ರೆಸಿವ್ ಲೈಫ್ನ ಕೂಡ ಹಾಳು ಮಾಡುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ನಿಮಗೆ ಆಗದೆ ಇರತಕ್ಕಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಹೋಗ್ಬಿಟ್ಟಿದ್ದೀರಾ. ಆ ತರ ಒಂದು ಪರಿಸ್ಥಿತಿನ ನೀವು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೀರಾ ಅಂತ ಅಂದಾಗ ಆ ಟ್ರಿಗ್ಗರ್ ಯಾಕೆ ಆಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಪ್ರಯತ್ನವನ್ನ ಹಾಕಬೇಕು. ಇಲ್ಲಿ ನಾವು ಯಾವತ್ತೂ ವ್ಯಕ್ತಿಯ ಬಗ್ಗೆ ಒಂದು ದ್ವೇಷವನ್ನ ಇಟ್ಕೋತೀವಿ.
ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಯಾವಾಗ ವ್ಯಕ್ತಿಯ ಬಗ್ಗೆ ದ್ವೇಷವನ್ನ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದು ಲೈಫ್ ಲಾಂಗ್ ಉಳಿಯುತ್ತೆ. ಸಂದರ್ಭಗಳು ಆ ರೀತಿ ಒಂದು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿರುತ್ತೆ. ಅದನ್ನ ಮರಿತೀವಿ ನಾವು. ವ್ಯಕ್ತಿಯನ್ನ ನಾವು ಅದಕ್ಕೆ ಜೋಡಣೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ಯಾವುದೇ ಒಂದು ಸಮಸ್ಯೆ ಉದ್ಭವ ಆಗಿದೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಮತ್ತೆ ಸಂದರ್ಭ ಎರಡಿರುತ್ತೆ. ಆ ಸಂದರ್ಭಗಳು ಆ ವ್ಯಕ್ತಿಯ ಮುಖಾಂತರ ಆ ಮಾತುಗಳನ್ನ ಆಡಿಸಿರ್ಬೋದು, ಆ ಸಂದರ್ಭಗಳು ಆ ವ್ಯಕ್ತಿಯ ಮುಖಾಂತರ ಕೆಲಸ ಮಾಡಿಸಿರ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಥವಾ ಆ ವ್ಯಕ್ತಿಗೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳದೆ ದುಡುಕಿ ಮಾತಾಡಿರ್ಬೋದು, ಅಥವಾ ತಾನು ಏನ್ ಮಾತಾಡ್ತಿದ್ದೀನಿ ಅನ್ನೋ ಒಂದು ಅವಗಾಹನೆ ಇಲ್ಲದೆ ಇರ್ಬೋದು, ಮೂರ್ಖತನದಿಂದ ಮಾತಾಡಿರ್ಬೋದು, ಅರ್ಥ ಮಾಡ್ಕೊಳ್ಳದೆ ಮಾತಾಡಿರ್ಬೋದು. ಆದ್ರೆ ನೀವು ಅರ್ಥ ಮಾಡ್ಕೋಬಹುದಲ್ಲ. ನಿಮಗೆ ಏನ್ ಬೇಕು ಅನ್ನೋದು ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಸೊಲ್ಯೂಷನ್ ಕಡೆ ಹೋಗ್ತೀವಿ. ಆದ್ರೆ ನಿಮಗೆ ಏನ್ ಬೇಕು ಅಂತ ಹೇಳಿ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ನಾವು ಪ್ರಾಬ್ಲಮ್ನೇ ನೋಡ್ತಾ ಇರ್ತೀವಿ. ಅದಕ್ಕೆ ನಮಗೆ ಟ್ರಿಗರ್ ಆಗೋದು. ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡ್ತೀವಿ. ತುಂಬಾ ಖುಷಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ದುಃಖ ಪರಿಸ್ಥಿತಿನ ಇಮಿಡಿಯೇಟ್ ಆಗಿ ತಗೊಂಡ್ಬಿಡ್ತೀವಿ. ಜಗಳಗಳು ಕೂಡ ಇದರಿಂದಾನೇ ಆಗೋದು. ಸೊ ಹಾಗಾಗಿ ಇಲ್ಲಿ ನಾವು ವ್ಯಕ್ತಿಯನ್ನ ದ್ವೇಷಿಸಬಾರ್ದು. ಆ ಒಂದು ಘಟನೆಯನ್ನ ನಾವು ಕುಲಂಕುಷವಾಗಿ ನೋಡೋದನ್ನ ಕಲಿಬೇಕು. ಇದು ನಿಮಗೆ ಯಾವಾಗ ಅರ್ಥ ಆಗುತ್ತೋ ಅಲ್ಲಿಂದ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಬಹುದು ಮತ್ತು ಸಂತೋಷಕರವಾಗಿರ್ತಕ್ಕಂಥ ಜೀವನನ ನೀವು ನಡೆಸ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲೇ ಇದೆ. ಯಾರ್ದೋ ಕೈಯಲ್ಲಿ ಕೊಟ್ಬಿಟ್ಟು ನಾವು ಸಂತೋಷನ ಹುಡುಕ್ತಾ ಇದ್ದೀವಿ. ಆ ವ್ಯಕ್ತಿ ಬಂದಾಗ ನನ್ನ ಸಂತೋಷ ಹಾಳಾಗತ್ತೆ ಅನ್ನೋದಾದ್ರೆ ಅದನ್ನ ಆ ಒಂದು ಪರಿಸ್ಥಿತಿನ ಆ ಒಂದು ಸಂದರ್ಭನ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು ಯಾರು? ನಾನೇ. ಇದನ್ನ ತುಂಬಾ ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಇದು ಆಳವಾಗಿರ್ತಕ್ಕಂಥ ಒಂದು ವಿಚಾರ. ಇವತ್ತಿನ ದಿವಸ ಎಷ್ಟೋ ಜನ, ಎಷ್ಟೋ ಫ್ಯಾಮಿಲಿಗಳು ದೂರವಾಗಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ವಿಚಾರಗಳನ್ನ ಸಣ್ಣದಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲೇ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಅದು ಅಲ್ಲೇ ಬಗೆಹರಿಯುತ್ತೆ. ಅದು ದೊಡ್ಡದಾದಾಗ ಅಗಾಧವಾಗಿ ಒಂದು ಹೆಮ್ಮರವಾಗಿ ಬೆಳೆದಾಗ ನಾವು ಅದನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬೇಕು ಅನ್ನೋ ಒಂದು ಸಮಯನೂ ಇರೋದಿಲ್ಲ. ಅದನ್ನ ಅಷ್ಟು ಡೀಪ್ ರೂಟಾಗಿ ಹೋಗ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಂಥ ಒಂದು ಪೇಷನ್ಸ್ ಕೂಡ ನಮಗಿರೋದಿಲ್ಲ. ಸೊ ಹಾಗಾಗಿ ಟ್ರಿಗರ್ ಆಗ್ತಾ ಇದ್ದೀನಿ ಅಂತ ಅಂದಾಗ ಆ ಟ್ರಿಗರ್ ಇಂದ ಹೇಗೆ ಹೊರಗಡೆ ಬರಬೇಕು, ಆ ಟ್ರಿಗರ್ ಹೇಗಾಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಆಕ್ಚುಲಿ ಆಗ್ಲೇ ಹೇಳ್ತಾ ಹೋದೆ. ಒಂದು, ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಮೈಂಡ್ ಅಲ್ಲಿ ಇಮೇಜ್ ಅನ್ನೋದು ಫಸ್ಟ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ಆ ವಿಡಿಯೋನ ನೀವು ಸ್ಟೋರ್ ಮಾಡ್ತಾ ಹೋಗ್ತೀರಾ. ಅವ್ರ ವಾಯ್ಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಆ ಸಂದರ್ಭ ಒಳಗಡೆ ಹೊಕ್ಕರೆ ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ ಆಕ್ಚುಲಿ. ಆಮೇಲೆ ಎಮೋಷನ್ಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ನಿಮಗೆ ಒಂಥರ ನಿಮ್ಮ ಬಾಡಿಯಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಾರ್ಟ್ ಬೀಟ್ ಹೆಚ್ಚಾಗ್ಬೋದು. ನಿಮ್ಮ ಬಾಡಿಯೂ ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ. ಎಷ್ಟೋ ಜನ ಇದರಿಂದ ಆರೋಗ್ಯ ಸಮಸ್ಯೆಗೂ ಒಳಗಾಗ್ತಾರೆ. ಒಂದರಿಂದ ಒಂದು ಲಿಂಕ್ ಇರತಕ್ಕಂಥದ್ದು ಇದೆಲ್ಲ. ಒಂದು ಟ್ರಿಗರ್ ಅನ್ನೋದು ನಿಮ್ಮ ಸಮಯ ಹಾಳು ಮಾಡುತ್ತೆ. ನಿಮ್ಮ ಒಂದು ಸುಖಕರವಾಗಿರ್ತಕ್ಕಂಥ ಜೀವನ, ಕನಸಿನ ಜೀವನ ಏನ್ ಕಟ್ಕೋಬೇಕು ಅಂತಿರಲ್ಲ ಅದ್ರ ಕಡೆ ನೀವು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. 24 ಗಂಟೆ ಅಲ್ಲ, ನೀವು ಆಲ್ಮೋಸ್ಟ್ ಒಂದು ತಿಂಗಳಾನುಗಟ್ಲೆ ಆ ವ್ಯಕ್ತಿಯ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ. ದಿನದ 24 ಗಂಟೆಯಲ್ಲಿ ನಿಮ್ಮ ಕೆಲಸಕ್ಕೆ ನೀವು ಒಂದು 8 ತಾಸು ಅಥವಾ 9 ತಾಸು ಇದೆ ಅಂತ ಅಂದ್ರೆ ಅದರಲ್ಲಿ ನೀವು ಸರಿಯಾಗಿ ಕೊಡೋದಕ್ಕೆ ಸಾಧ್ಯ ಆಗೋದೆ 1-2 ತಾಸು. ಇನ್ನುಳಿಕೆ ಸಮಯ ಎಲ್ಲ ಬರೇ ಆ ಒಂದು ನೆಗೆಟಿವಿಟಿ ಟ್ರಿಗರೇ ಇತ್ತು ಅಂತ ಹೇಳಿದ್ರೆ ನೆಗೆಟಿವ್ ಆಲೋಚನೆಯಲ್ಲೇ ಬದುಕ್ತಾ ಇರ್ತೀರಾ. ಹಾಗಾಗಿ ಎಷ್ಟೋ ಜನ ಫೈನಾನ್ಷಿಯಲಿ ಸಕ್ಸಸ್ ಆಗೋದಕ್ಕೆ ಇದರಿಂದ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಆಲೋಚನೆಗಳನ್ನ ಸರಿಯಾಗಿ ನೀವು ಇಟ್ಕೊಂಡ್ರೆ ನಿಮ್ಮ ಒಂದು ಜೀವನವನ್ನ ಸಕ್ಸಸ್ಫುಲ್ ವೇಯಲ್ಲಿ ನಡೆಸೋದಕ್ಕೆ ಸಾಧ್ಯ ಇದೆ. ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಚ್ ಕೂಡ ಬೇಕಾಗಿಲ್ಲ. ಸೈಕಾಲಜಿಸ್ಟ್ ಹತ್ರ ಹೋಗಿ ಒಂದು ಕೌನ್ಸಿಲಿಂಗ್ ತಗೊಳ್ಳೋಂಥ ಅವಶ್ಯಕತೆನೂ ಬೀಳೋದಿಲ್ಲ. ಆದ್ರೆ ಇವತ್ತಿನ ದಿವಸ ಎಷ್ಟೋ ಜನ ಯಾರನ್ನ ಮೀಟ್ ಆಗ್ಬೇಕು, ಇಂಥ ಸಂದರ್ಭಗಳನ್ನ ಬಂದಾಗ ಯಾರ ಹತ್ರ ಡಿಸ್ಕಸ್ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ಅತಿ ವಿಕೋಪಕ್ಕೆ ಹೋದಾಗ ಮಾತ್ರ ಅವರು ಇಲ್ಲ ನಾನು ಇದರಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದ್ರೆ ಅಷ್ಟೊತ್ತಿಗೆ ಸಮಯ ಮಿಂಚಿ ಹೋಗಿರುತ್ತೆ ಅಥವಾ ಸಂಬಂಧಗಳು ಕೆಟ್ಟೋಗಿರುತ್ತೆ. ನಿಮ್ಮ ಒಂದು ಮನಸ್ಸನ್ನ ನೀವು ಯಾವಾಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆ ಒಂದು ಸಂದರ್ಭ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಲೈಫ್ ಲೀಡ್ ಮಾಡೋದಕ್ಕೆ ಒಂದು ಬುನಾದಿ ಅಂತ ಹೇಳಿ ಕರಿಬಹುದು ಆಕ್ಚುಲಿ. ಅದಕ್ಕಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ನಿಮ್ಮ ಮೈಂಡ್ ಬಗ್ಗೆ ನೀವು ತಿಳ್ಕೊಳ್ಳಿ. ಸಮಯನ ನಾವು ಎಲ್ಲೆಲ್ಲೋ ವ್ಯರ್ಥ ಮಾಡ್ತೀವಿ. ಯಾಕೆ ನೀವು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಮಯನ ಕೊಡೋದಿಲ್ಲ? ಸೊ ಹಾಗಾಗಿ ನಮ್ಮ ಮೈಂಡಲ್ಲಿ ಸ್ಟೋರ್ ಆಗ್ತಾನೆ ಇರುತ್ತೆ. ಒಂದು ಇಮೇಜ್ ರೂಪದಲ್ಲಿ, ಇನ್ನೊಂದು ವಾಯ್ಸ್ ರೂಪದಲ್ಲಿ, ಹಾಗೆ ವಿಡಿಯೋ ರೂಪದಲ್ಲಿ, ಮತ್ತೆ ಎಮೋಷನಲ್ ರೂಪದಲ್ಲೂ ಕೂಡ ನಮ್ಮ ಒಂದು ಟ್ರಿಗ್ಗರ್ಗಳು, ಒಂದು ಇನ್ಸಿಡೆಂಟ್ಗಳು ರಿಜಿಸ್ಟರ್ ಆಗ್ತಾ ಇರುತ್ತೆ. ನಾವು ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಬಂದಾಗ, ತುಂಬಾ ಇನ್ವಾಲ್ವ್ ಆದಾಗ ನಮಗೆ ಸಮಸ್ಯೆಗಳೇ ಕಾಣಿಸ್ತಾ ಇರುತ್ತೆ. ಅದರಿಂದ ಹೊರಗಡೆ ಬಂದು ನಾವು ನೋಡೋದನ್ನ ಕಲಿಬೇಕು. ನಾವು ಯಾವಾಗ ಹೊರಗಡೆ ಬಂದ್ಬಿಟ್ಟು ಓಕೆ ಇಲ್ಲಿ ನನಗೆ ಕಾಣಿಸ್ತಾ ಇದೆ, ನಾನು ಮಾಡ್ತಕ್ಕಂಥ ತಪ್ಪು ಇದೆ, ಅವ್ರು ಮಾಡ್ತಕ್ಕಂಥ ತಪ್ಪು ಇದೆ, ನಾನು ಆವಾಗ ಆ ಒಂದು ಸಂದರ್ಭದಲ್ಲಿ ಏನನ್ನ ನಾನು ಮಾತಾಡಿದ್ದೀನಿ, ಅವರು ಅದಕ್ಕೆ ಯಾವ ತರ ರೆಸ್ಪಾಂಡ್ ಮಾಡಿದ್ರು, ನನ್ನಲ್ಲಿ ನಾನು ಚೇಂಜಸ್ ಮಾಡ್ಕೊಂಡ್ಬಿಟ್ರೆ, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ, ಅವ್ರು ಏನೇ ಅಂದ್ರೂ ಕೂಡ ಒಂದು ಸರಿಯಾದ ಆನ್ಸರ್ ಕೊಡೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಅವ್ರು ತುಂಬಾ ಹಾರ್ಮ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ರು ಅಂತ, ಅವ್ರ ನಡತೆನೇ ಹಾಗೆ, ಅವ್ರ ಗುಣನೇ ಹಾಗೆ, ಟ್ರಿಗ್ಗರ್ ಮಾಡೋದೇ ಅವ್ರ ಕೆಲಸ ಅಂತ ಅನ್ಕೊಳ್ಳಿ. ಆವಾಗ ನೀವು ಹೇಗಿರ್ಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ಅವ್ರು ಟ್ರಿಗ್ಗರ್ ಮಾಡ್ತಾ ಇರೋರು ನಿಮ್ಮ ಎದುರುಗಡೆ ಬಂದ್ರು ಕೂಡ ನೀವು ನಗ್ನಾಗ್ತಾ ಇರ್ತೀರಾ. ಅಂತ ಒಂದು ಮನಸ್ಥಿತಿಗೆ ನೀವು ಹೋಗ್ಬೇಕು. ಆಗ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ. ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ ರಿಮೋಟ್ನ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಕೂತ್ಬಿಟ್ಟಿದ್ದೀರಾ. ಅವ್ರಿಗೆ ಯಾವಾಗ ಬೇಕೋ ಆವಾಗ ರಿಮೋಟ್ ಒತ್ತುತ್ತಾರೆ. ಅಲ್ಲಿ ಅವ್ರ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ರಿಮೋಟ್ ಒತ್ತಿದ್ರು ಕೂಡ ಒಂದು ಕಾಲ್ ಬಂತು ಅಂದಾಗ ನಿಮಗೆ ಟ್ರಿಗರ್ ಆಗುತ್ತೆ. ಏನಕ್ಕೆ ಹೀಗಾಗ್ತಾ ಇದೆ? ಇದಕ್ಕೆಲ್ಲ ಏನ್ ಕಾರಣ? ನಿಮ್ಮ ಮೈಂಡ್. ನಿಮ್ಮ ಮೈಂಡ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳೋದು ಕಲ್ತ್ರೆ, ಯಾವುದೇ ಒಂದು ಸಮಸ್ಯೆ ಆಗಲಿ ಜೀವನದಲ್ಲಿ ನಾನು ಎದುರಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ನೀವು ಮಾಡಬೇಕಾಗಿದ್ದು ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು. ಆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋದು ಯಾವ ರೀತಿ ಅಂತ ಅಂದ್ರೆ, ಫಸ್ಟ್ ನೀವು ಕ್ವಶನ್ ಆಗ್ತಾ ಹೋಗ್ಬೇಕು. ಯಾವ ರೀತಿ ಕ್ವಶನ್ ಅಂತ ಹೇಳಿದ್ರೆ, ಅದ್ರ ಬಗ್ಗೆನೂ ಹೆಚ್ಚಾಗಿ ಮಾತಾಡ್ಬೋದು. ನಾನು ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಟ್ರಿಗರ್ ಆಗ್ತಾ ಇದೆ ಅಂತ ಅಂದಾಗ, ಫಸ್ಟ್ ಆಫ್ ಆಲ್ ಆ ಟ್ರಿಗರ್ ಆಗ್ತಕ್ಕಂಥ ಸಂದರ್ಭಗಳನ್ನ ನೀವು ಅಸಂಪ್ಷನ್ ಮಾಡ್ಕೊಳ್ಳೋದು ಮತ್ತೆ ಅದನ್ನೇ ರಿಪೀಟ್ ಮಾಡೋದನ್ನ ಫಸ್ಟ್ ಬಿಟ್ಬಿಡ್ಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿಯ ಬಗ್ಗೆ ನೀವು ದ್ವೇಷ ಇಟ್ಕೊಂಡ್ರೆ ಲೈಫ್ ಲಾಂಗ್ ಇರುತ್ತೆ. ಆದ್ರೆ ಸಂದರ್ಭಗಳು, ಘಟನೆಗಳು ಆ ರೀತಿ ಮಾಡಿಸಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಗ್ಲೇ ಹೇಳ್ತಾ ಹೋದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವರು ಗೊತ್ತಿಲ್ಲದೆ ಮಾತಾಡ್ತಾ ಇರ್ಬೋದು, ಅವ್ರ ಬುದ್ಧಿಮಟ್ಟ ಅಷ್ಟೇ ಇರ್ಬೋದು, ಅವ್ರು ಅಥವಾ ಮೂರ್ಖತನದಿಂದ ಮಾತಾಡ್ತಾ ಇರ್ಬೋದು. ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದ್ದಾಗ ಆ ಟ್ರಿಗ್ಗರ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ನಾನು ಈ ಮೈಂಡ್ ಬಗ್ಗೆ ತಿಳ್ಕೋತಾ ಹೋದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನಪ್ಪ ಅಂತ ಹೇಳಿದ್ರೆ, ನಾವು ಎಷ್ಟೇ ಒಂದು ಹ್ಯಾಪಿಯಾಗಿರ್ಬೇಕು ಅಂದ್ರೂ ಕೂಡ ಇವತ್ತಿನ ಎಷ್ಟೋ ಜನ ತೊಂದರೆಗಳನ್ನೇ ಅನುಭವಿಸೋದಕ್ಕೆ ಕಾರಣ ಏನು ಅಂತ ಹೇಳಿ ನೋಡ್ತಾ ಹೋದಾಗ ಸಿಲ್ಲಿ ಆಗಿರ್ತಕ್ಕಂಥ ಒಂದು ರೀಸನ್ಸ್ಗಳು. ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನಾನು ಸಂತೋಷವಾಗಿರ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಅದಕ್ಕೋಸ್ಕರ ನಾನು ಪ್ರಾಬ್ಲಮ್ ಅಲ್ಲೇ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಇದ್ದೀನಿ. ಅದಕ್ಕೂ ಕೂಡ ನಾನೇ ಕಾರಣ ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಹೋಗ್ಬೋದು. ಅದ್ರ ಬಗ್ಗೆ ನನಗೆ ಯಾವಾಗ ಗೊತ್ತಾಗ್ತಾ ಹೋಯ್ತು ಅಂದಾಗ ನಾನು ಹೆಚ್ಚಾಗಿ ಆ ಒಂದು ಮೈಂಡ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ನಾನು ಇಲ್ಲಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಮನಸ್ಸಿನ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬಾ ತೀರಾ ಡೀಪಾಗಿ ಹೋಗ್ಬೇಕು ಅಂತ ಏನಿಲ್ಲ. ಅಟ್ಲೀಸ್ಟ್ ಅದು ಹೇಗೆ ವರ್ಕ್ ಆಗುತ್ತೆ ಬೇಸಿಕ್ ಆಗಿ ತಿಳ್ಕೊಳ್ಳಿ. ಅದರಿಂದ ನೀವು ಫೈನಾನ್ಷಿಯಲಿ ಕೂಡ ಸಕ್ಸಸ್ ಆಗ್ಬೋದು. ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನೀವು ನಿಮ್ಮ ಜೀವನದಲ್ಲಿ ನೀವು ಪವರ್ಫುಲ್ ಆಗಿ ಇರೋದಲ್ಲದೆ ಬೇರೆಯವ್ರಿಗೂ ಕೂಡ ಅದ್ರ ಬಗ್ಗೆ ಕಲಿಸ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡ್ಬೋದು. ಹೊರಗಡೆ ಪ್ರಪಂಚ ಯಾವತ್ತೂ ನೆಗೆಟಿವ್ನ ತುಂಬ್ತಾನೇ ಇರುತ್ತೆ. ನೆಗೆಟಿವಿಟಿ ಅನ್ನೋದು ಇಟ್ಸ್ ಅ ಬೈ ಡಿಫಾಲ್ಟ್, ಯಾವಾಗಲೂ ಬರ್ತಾನೆ ಇರುತ್ತೆ ಮೈಂಡಿಗೆ.
ಬರ್ತಕ್ಕಂಥ ನೆಗೆಟಿವಿಟಿನ ಎಲ್ಲದಕ್ಕೂ ನಾವು ಡೋರ್ ಓಪನ್ ಮಾಡ್ಕೊಂಡು ಕೂತ್ಬಿಟ್ರೆ, ನನಗೆ ಎಷ್ಟು ಬೇಕು, ಎಷ್ಟು ಬೇಡ ಅನ್ನೋದು ನನಗೆ ಗೊತ್ತಾಗದೇ ಇದ್ದಾಗ, ನಾವು ನೆಗೆಟಿವ್ ಆಗೇ ಆಲೋಚನೆ ಮಾಡ್ತೀವಿ. ಬಟ್ ಆದ್ರೆ ನೆಗೆಟಿವಿಟಿ ಬರ್ತಾ ಇದೆ, ಅದನ್ನ ನಾನು ಅದರಿಂದ ದೂರ ಇರಬೇಕು. ನನಗೆ ಏನ್ ಬೇಕು ಅದನ್ನ ನಾನು ಪಡ್ಕೋತೀನಿ. ಪಾಸಿಟಿವ್ ಆಗಿರ್ತಕ್ಕಂಥದ್ದು ಏನು? ಅಥವಾ ನನ್ನ ಲೈಫಿಗೆ ಏನ್ ಬೇಕು? ನಾನು ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಫೈನಾನ್ಷಿಯಲಿ ಇಂಪ್ರೂವ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋಗೋಣ. ಬರೀ ಟ್ರಿಗ್ಗರು ಅನ್ಕೋತಾ ಎಮೋಷನಲಿ ನಾವು ಅದನ್ನ ತುಂಬಾ ಡೀಪ್ ಆಗಿ ತಗೊಂಡ್ಬಿಟ್ಟು ನಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ಳೋದನ್ನ ಬಿಡ್ಬೇಕು. ಬಿಡಿ. ನನ್ನ ಹೆಸರು ಹರೀಶ್ ಚೇಡರ್. ನಾನು ಈ ಒಂದು ಮೈಂಡ್ ಬಗ್ಗೆ ತಿಳ್ಕೋತಾ ಹೋದಾಗ ನನಗೆ NLP ಅನ್ನೋ ಒಂದು ಟೆಕ್ನಿಕ್ಸ್ ಬಗ್ಗೆ ಗೊತ್ತಾಗ್ತಾ ಹೋಯ್ತು. ಆ NLP ಟೆಕ್ನಿಕ್ಸ್ ಮುಖಾಂತರ ಈ ಒಂದು ಟ್ರಿಗ್ಗರ್‌ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದನ್ನ ತುಂಬಾ ಸರಳವಾಗಿ ನಾವು ಅದರಲ್ಲಿ ಕಲಿತಾ ಹೋಗ್ಬೋದು. ಆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಟ್ರಿಗ್ಗರ್‌ನ ನಾವು ಹ್ಯಾಂಡಲ್ ಮಾಡೋದು ಕಲ್ತ್ಬಿಟ್ರೆ ಎಷ್ಟೋ ಸಮಯ ಉಳಿಯುತ್ತೆ. ನಮ್ಮ ಒಂದು ಎನರ್ಜಿನ ಯಾವುದೋ ಒಂದು ನೆಗೆಟಿವ್ ಥಾಟ್ ಬಗ್ಗೆ ಅಥವಾ ನೆಗೆಟಿವ್ ಇನ್ಸಿಡೆಂಟ್ ಬಗ್ಗೆ ನಾವು ಅಲ್ಲಿ ವ್ಯರ್ಥ ಮಾಡೋದ್ರ ಬದಲು, ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಲೈಫ್‌ನ ನಾವು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಹಾಕೋದನ್ನ ಕಲಿಬೋದು ಅನ್ನೋದಾದ್ರೆ, ನಾವು ಅದ್ರ ಬಗ್ಗೆ ಯಾಕೆ ಕಲಿಬಾರ್ದು? ಹಾಗಾಗಿ ಈ ಟ್ರಿಗ್ಗರ್ ಅನ್ನೋದ್ರಿಂದ ಹೊರಗಡೆ ಬರಬೇಕು ಅನ್ನೋದು ನಿಮಗೆ ಬಲವಾಗಿ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅನ್ನೋದಾದ್ರೆ, ಸೋಮವಾರದಿಂದ ಶುಕ್ರವಾರದವರೆಗೂ 2 ಗಂಟೆಯಿಂದ 3 ಗಂಟೆವರೆಗೂ ಆ ಒಂದು 1 ಅವರ್ ಸ್ಲಾಟಲ್ಲಿ ಇದಕ್ಕೆ ಒಂದು ಸೊಲ್ಯೂಷನ್ನ ಯಾವ ರೀತಿ ಕಂಡುಹಿಡ್ಕೋಬಹುದು, ಆ ರೂಟ್ ಕಾಸ್ ಏನಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಆ ಸ್ಲಾಟು ಒಬ್ರಿಗೆ ಇರುತ್ತೆ. ಆ ಒಂದು ಸ್ಲಾಟ್‌ನ ನೀವು ಬುಕ್ ಮಾಡ್ಕೋಬಹುದು. ಆ ಸ್ಲಾಟ್‌ನ ಯಾವ ರೀತಿ ಬುಕ್ ಮಾಡ್ಬೋದು ಅಂತಂದ್ರೆ, ಅದರ ಒಂದು ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ಇರುತ್ತೆ. ಆ ಲಿಂಕ್‌ನ ಕ್ಲಿಕ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನನ್ನ ಜೊತೆಗೆ ನೇರವಾಗಿ ನೀವು ಚರ್ಚೆ ಮಾಡ್ಬೋದು. ಆ ಟ್ರಿಗ್ಗರೇ ನಿಮಗೆ ತುಂಬಾ ಕಾಡ್ತಾ ಇದೆ, ಅದರಿಂದ ನಿಮ್ಮ ಜೀವನ ಹಾಳಾಗ್ತಾ ಇದೆ ಅನ್ನೋದಾದ್ರೆ, ಅದರಿಂದ ಹೊರಗಡೆ ಹೇಗೆ ಬರ್ಬೋದು ಅನ್ನೋದನ್ನ ಈ ಒಂದು 1 ಅವರ್ ಸ್ಲಾಟ್ ಡಿಸ್ಕಷನ್ಸ್ ಅಲ್ಲಿ ನೀವು ತಿಳ್ಕೋಬಹುದು.